ಹೊರಗಡೆ ಥರ ಮನೆಯಲ್ಲೇ ಟೇಸ್ಟಿಯಾದಂತಹ ಕುರ್ಕುರೆಯನ್ನು ಮಾಡಿ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಗರಿಗರಿಯಾಗಿ ಬರುತ್ತೆ ಈ ಕುರ್ಕುರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು. ಈ ರೀತಿ ಪೌಡ್ರನ್ನು ರುಬ್ಕೊಳ್ಳಿ. ಆಮೇಲೆ ಇದನ್ನು ನಾವು ನಾದ್ಕೋತೀವಿ. ದಪ್ಪ ಇದ್ರೂ ಕೂಡ ನಡೆಯುತ್ತೆ. ಈಗ ನಾನು ಈ ಥರ ಸಣ್ಣ ರುಬ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಮತ್ತು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಸ್ವಲ್ಪ ರುಬ್ಕೋತೀನಿ, ಅಂದರೆ ಸರಿಯಾಗಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ನೀವು ಹಾಗೆ ಕೂಡ ಕಲಿಸ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು. ಈಗ ಹಿಟ್ಟು ರೆಡಿಯಾಗಿದೆ. ಒಂದು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ನಾನು 1 ಕಪ್ಪಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಯಾವ ಕಪ್ಪಿನಲ್ಲಿ ನೀವು ಅವಲಕ್ಕಿನ ತೊಗೊಳ್ತೀರಾ ಅದೇ ಕಪ್ಪಿನಿಂದ ಮೆಷರ್ ಮಾಡ್ಕೊಂಡ್ಬಿಟ್ಟು 1 ಕಪ್ಪಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಡೆಯುತ್ತೆ ನೀರು. ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ನೀರು ಬಿಸಿ ಆಗಿದ್ಮೇಲೆ ನಾವು ರುಬ್ಕೊಂಡಿರುವಂತಹ ಈ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಕಲಿಸ್ಕೊಳ್ಳಿ. ಈ ರೀತಿ ಸರಿಯಾಗಿ ಈಗ ಇದನ್ನು ನಾನು ಕಲಿಸ್ಕೊಂಡಿದ್ದೀನಿ. ಸರಿಯಾಗಿ ಈ ಥರ ಮಿಕ್ಸ್ ಆಗಿಬಿಟ್ರೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಹಬೆಯಲ್ಲಿ ಬೇಯೋದಕ್ಕೆ ಬಿಡಿ. 5 ನಿಮಿಷ ಆಗಿದ್ಮೇಲೆ ಇದನ್ನು ಈ ಥರ ಒಂದು ದೊಡ್ಡ ಪರಾತಿಗೆ ಅಥವಾ ಪ್ಲೇಟಿಗೆ ಹಾಕ್ಕೊಳ್ಬೋದು. ಈಗ ಬಿಸಿ ಇದೆ, ಇದು ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ. ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಕೂಡ ಮಾಡ್ಕೊಳ್ಬಾರ್ದು. ಈ ಥರ ಮ್ಯಾಶರಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗ ಕೈಯಿಂದ ಮುಟ್ಟೋಕ್ಕೆ ಆಗೋದಿಲ್ಲ. ಮ್ಯಾಶರಿಂದ ಮ್ಯಾಶ್ ಮಾಡಿಕೊಂಡ್ರೆ ಸರಿಯಾಗಿ ಈ ಥರ ಸಾಫ್ಟ್ ಕೂಡ ಆಗಿಬಿಡುತ್ತೆ ಹಿಟ್ಟು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟೇ ಹಾಕ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆಯಿಂದ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ನಾದ್ಕೊಳ್ಳಿ. ನಾನಿಲ್ಲಿ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಮತ್ತೆ 2 ಟೇಬಲ್ ಸ್ಪೂನಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಈ ಥರ ಸಾಫ್ಟಾಗಿ ನಾದ್ಕೊಳ್ಳಿ. ನೀವು ಬೇಕಾದರೆ ಇದನ್ನು ಚಕ್ಲಿ ಮಾಡುವಂತಹ ಮಷಿನ್ಗೆ ಈ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಉದ್ದ ಉದ್ದ ಚಕ್ಲಿಗಳನ್ನು ಮಾಡ್ಕೊಂಡ್ಬಿಟ್ಟು ಕೂಡ ಫ್ರೈ ಮಾಡ್ಕೊಳ್ಬೋದು. ಕೈಯಿಂದ ಈ ರೀತಿ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡ್ಕೊಂಡ್ಬಿಟ್ಟು ಈ ಥರ ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಮೀಡಿಯಂ ಸೈಜ್ನಲ್ಲಿ ಇವುಗಳನ್ನು ರೋಲ್ ಮಾಡ್ಕೊಂಡಿದ್ದೆ. ಈಗ ಇದರಲ್ಲಿ 2 ಪೀಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಬೆರಳಿನಿಂದ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಕುರ್ಕುರಿಗೆ ಶೇಪ್ ಇರೋದಿಲ್ಲ, ಬೆರಳಿನಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಸರಿಯಾಗಿ ಈ ಥರ ಶೇಪ್ ಬರುತ್ತೆ. ನೀವು ಬೇಕಾದರೆ ಹಾಗೆ ಪ್ಲೇನ್ ಕೂಡ ಮಾಡ್ಕೊಳ್ಬಹುದು. ಒಂದೇ ಸಲ ರೆಡಿ ಮಾಡಿ ಇಟ್ಕೊಳ್ಳಿ. ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಮೀಡಿಯಂ ಬಿಸಿ ಆಗಿದ್ಮೇಲೆ ಕುರ್ಕುರೆಗಳನ್ನು ಹಾಕ್ಕೊಳ್ಳಿ. ನಿಮ್ಮ ಕಡಾಯಿಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಕುರ್ಕುರೆಯನ್ನು ಹಾಕ್ಕೊಳ್ಳಿ. 1-2 ನಿಮಿಷ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. 1-2 ನಿಮಿಷ ಆಗಿದ್ಮೇಲೆ ಬೇಕಾದರೆ ಈ ಥರ ನೀವು ಕೆಳಗಡೆ ಮತ್ತು ಮೇಲ್ಗಡೆ ಮಿಕ್ಸ್ ಮಾಡ್ಕೋತಾ ಈ ಕುರ್ಕುರೆಗಳನ್ನು ಫ್ರೈ ಮಾಡ್ಕೊಳ್ಬೋದು. ಕ್ರಿಸ್ಪಿ ಆಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಗರಿಗರಿಯಾದ ಜಾಸ್ತಿ ಬಿಸಿ ಎಣ್ಣೆ ಮಾಡ್ಕೊಂಡ್ಬಿಟ್ಟು ಕೂಡ ಫ್ರೈ ಮಾಡ್ಕೊಳ್ಬೋದು. ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸರಿಯಾಗಿ ಒಳಗಿನ ತನಕ ಫ್ರೈ ಆಗುತ್ತೆ ಮತ್ತು ಗರಿಗರಿಯಾಗಿ ಈ ಕುರ್ಕುರೆ ರೆಡಿ ಆಗುತ್ತೆ. ಈಗ ಫ್ರೈ ಆಗಿದೆ, ಇದನ್ನು ನಾನೀಗ ತೆಕ್ಕೋತೀನಿ. ಬಬಲ್ಸ್ ಬರೋದು ಕಡಿಮೆ ಆಗಿಬಿಡುತ್ತೆ, ಅಂದರೆ ಸರಿಯಾಗಿ ಫ್ರೈ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ಕುರ್ಕುರೆಯನ್ನು ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ. ಇದ್ರ ಮೇಲೆ ಬೇಕಾದರೆ ನೀವು ಸ್ವಲ್ಪ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ತಿನ್ಕೊಳ್ಬೋದು. ಹಾಗೆ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್. ಬೇಕಾದರೆ ಪೆರಿ ಪೆರಿ ಮಸಾಲ ಅಥವಾ ಮ್ಯಾಗಿ ಮಸಾಲ ಕೂಡ ಬಳಸ್ಕೊಂಡ್ಬಿಟ್ಟು ನಿಮಗೆ ಬೇಕಾಗಿದ್ದ ಫ್ಲೇವರ್ನಲ್ಲಿ ಈ ಕುರ್ಕುರೆಗಳನ್ನು ಮಾಡ್ಕೊಳ್ಬೋದು. ಹೊರಗಡೆ ಥರ ಟೇಸ್ಟ್ ಇರೋದಿಲ್ಲ, ಆದರೆ ಹೊರಗಡೆಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗಿದ್ದ ಮೇಲೆ ಬೇಕಾದರೆ ಏರ್ಟೈಟ್ ಕಂಟೈನರ್ಗೆ ಹಾಕಿ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ಈ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.